ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಜಿನೀಸ್ ಕಿಚನ್ ಕಾರ್ನರ್. ನಿಮ್ಗೆ ಆಲ್ರೆಡಿ ನಾನು ಯಾವ ಸ್ವೀಟ್ ಹೇಳ್ಕೊಡ್ತಿದ್ದೀನಿ ಅಂತ ಗೊತ್ತಾಗಿರುತ್ತೆ ಅಲ್ವಾ. 90s ಕಿಡ್ಸ್ ಫೇವ್ರೇಟ್ ಸ್ವೀಟ್ ಇದು ಆಲ್ಕೋವಾ. ಯಾರಿಗೆಲ್ಲ ಇಷ್ಟ ಆಗಲ್ಲ ಅಲ್ವಾ. ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬಿಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ನಾನು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ನಾನಿಲ್ಲಿ ತುಪ್ಪ 1/4 ಕಪ್ ಅಷ್ಟೇ ತೊಗೊಂಡಿದ್ದೀನಿ. ಅದು ನಿಮಗೆ ಗಟ್ಟಿ ಇರೋದ್ರಿಂದ ಜಾಸ್ತಿ ಅನ್ನಿಸ್ತಾ ಇರ್ಬೋದು. ಆಮೇಲೆ ನಾನಿಲ್ಲಿ ಒಂದು ಗ್ಲಾಸಿಂದು ಬಾಕ್ಸ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಸ್ಟೀಲ್ ತೊಗೊಳ್ಳಿ ಅಥವಾ ಗಾಜಿನ ತೊಗೊಳ್ಳಿ, ಯಾವುದಾದ್ರೂ ಓಕೆ. ನಿಮ್ಮಲ್ಲಿ ಯಾವುದಿದೆಯೋ ಅದನ್ನು ತೊಗೊಳ್ಳಿ. ನಾನಿಲ್ಲಿ ಒಳ್ಳೆ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ಮೇಲೆ ಅದಕ್ಕೆ ನಾವು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ. ಮೈದಾ ಹಿಟ್ಟು ಏನಿಲ್ಲ ಅಂದರೂ 10 ನಿಮಿಷ ಅದು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ತುಪ್ಪದಲ್ಲೇ ನಾವು ಹುರ್ಕೋಬೇಕು. ಗಂಟು ಇಲ್ಲದೆ ಇರೋ ಥರ ಅವಾಗವಾಗ ಕೈ ಆಡಿಸ್ತಾನೆ ಇರಬೇಕು. ಲೋ ಫ್ಲೇಮ್ ಇರಲಿ. ಐ ಫ್ಲೇಮ್ ಇಟ್ಕೊಂಡ್ರೆ ಫುಲ್ ಸೀದೋಗಿಬಿಡುತ್ತೆ. ಫುಲ್ ಸೀದೋಗಿಬಿಟ್ಟು ಆಮೇಲೆ ಅದು ಆಲ್ಕೋವಾ ಥರ ಮಾಡೋದಕ್ಕೆ ಬರೋದೇ ಇಲ್ಲ. ಸೊ ಹಂಗಾಗಿ ನಾವು ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇವಾಗ ಹುರ್ಕೊತಾ ಇದ್ದೀನಲ್ಲ, ಈ ಥರ ಹುರ್ಕೊತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗಿದೆ ಮೈದಾ ಹಿಟ್ಟೆಲ್ಲ ಫುಲ್ಲು. ನಾನು ಈ ಥರ ಆದಮೇಲೆ ಇದಕ್ಕೆ ನಾನಿವಾಗ ಸ್ಟವ್ನ ಆಫ್ ಮಾಡಿಕೊಂಡು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿನಲ್ಲೇ ಸಕ್ಕರೆ ಕರಗುತ್ತೆ. ನೀವು ಸ್ಟವ್ ಆನ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸ್ಟವ್ ಆನಲ್ಲೇ ಇದ್ದರೆ ಇನ್ನೂ ಸಕ್ಕರೆ ಫುಲ್ ಕರಗಿಬಿಟ್ಟು ನೀರು ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ನಾವು ಸ್ಟವ್ನ ಆಫ್ ಮಾಡಿಕೊಂಡೇ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಮೈದಾ ಹಿಟ್ಟು ಜೊತೆ ಕಲಿಸ್ಕೊಳ್ಳೋಣ. ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳೋ ಥರ ಅದು ಬರುತ್ತೆ. ಈ ಥರ ಆಗುತ್ತೆ ನೋಡಿ. ಇವಾಗ ಇದೆಲ್ಲ ಆಗಿದೆ. ಇದನ್ನೆಲ್ಲ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದಂದರೆ ನೀವು ನಾರ್ಮಲಾಗಿ ಚಪಾತಿ ಹಿಟ್ಟು ಮೈದಾ ಹಿಟ್ಟೆಲ್ಲ ನಾದ್ತಿರಲ್ಲ ಆ ಥರ ಅಲ್ಲ. ಚೆನ್ನಾಗಿ ಬೆರ್ಕೊಳ್ಳೋ ಥರ ಸಕ್ಕರೆನೂ ಮತ್ತು ಮೈದಾ ಚೆನ್ನಾಗಿ ಬೆರೆತ್ಕೊಳ್ಳೋ ಥರ ನಾದ್ಕೊಂಡು ಇವಾಗ ಒಂದು ಸ್ಪೂನ್ನ ತೊಗೊಂಡು ನಾನು ಅದಕ್ಕೆ ಪ್ರೆಸ್ ಮಾಡ್ತೀನಿ. ನೋಡಿ, ಇವಾಗ ನಿಮ್ಗಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ಬರಬೇಕದು. ಸ್ಪೂನ್ನ ಪ್ರೆಸ್ ಮಾಡಿದ್ರೆ ಈ ಥರ ಪ್ರೆಸ್ ಆಗಬೇಕು. ಆವಾಗ ನಿಮಗದು ಕರೆಕ್ಟ್ ಶೇಪಲ್ಲಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ. ನಾವೀಗ ಇದಕ್ಕೆ ಆವಾಗಲೇ ಗ್ಲಾಸ್ದು ಜಾರ್ ತೊಗೊಂಡಿದ್ವಲ್ಲ ಬಾಕ್ಸು, ಅದಕ್ಕೆ ತುಪ್ಪ ಹಚ್ಚಿಟ್ಕೊಂಡಿದ್ದೆ ನಾನು. ಈಗ ಇದನ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಅದು ಬಾಕ್ಸ್ಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಗಟ್ಟಿಯಾಗಿ ಕುತ್ಕೋಬೇಕದು. ನೋಡಿ, ಈ ಥರ ಮಾಡ್ಕೋಬೇಕು. ಬಾಕ್ಸ್ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡ್ಕೋಬೇಕು. ಗಟ್ಟಿಯಾಗಿ ಬಾಕ್ಸಲ್ಲಿ ಕುತ್ಕೋಬೇಕದು. ಆಮೇಲೆ ಅದನ್ನು ನಾವು ಅರ್ಧ ಗಂಟೆ ಫ್ರಿಡ್ಜಲ್ಲಾದರೂ ಇಡ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ನಾನು ಫ್ರಿಡ್ಜಲ್ಲೇನು ಇಡೋಕ್ಕೆ ಹೋಗಲಿಲ್ಲ, ಹಾಗೆ ತೆಗ್ದಿಟ್ಟಿದ್ದೆ. ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ ನಾನು. ನೋಡಿ, ಈ ಥರ ಆಗಿದೆ. ಇದು ಅರ್ಧ ಗಂಟೆ ಇಡೋಕ್ಕೂ ಮುಂಚೆ ಆಗಿದ್ದು. ಈಗ ಅರ್ಧ ಗಂಟೆ ಇಟ್ಟಾದಮೇಲೆ ಅದನ್ನು ಕಟ್ ಮಾಡ್ಕೋಬೋದು. ಇವಾಗ ನೋಡಿ, ಇವಾಗ ನಾನು ಅರ್ಧ ಗಂಟೆ ಬಿಟ್ಟಾದಮೇಲೆ ಇವಾಗ ಕಟ್ ಮಾಡ್ಕೊತೀನಿ. ನೋಡಿ, ಎಷ್ಟು ನೀಟಾಗಿ ಬರ್ತಾಯಿದೆ, ಎಷ್ಟು ಸಾಫ್ಟಾಗಿದೆ. ನಿಮಗೆ ಅಂಗಡಿನಲ್ಲೆಲ್ಲ ಈ ಥರ ಸಿಗೋದಿಲ್ಲ. ಪ್ರಿಸರ್ವೇಟಿವ್ ಇರೋದಿಲ್ಲ, ಕೆಮಿಕಲ್ ಇರೋದಿಲ್ಲ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ನನಗಂತೂ ತುಂಬಾ ಇಷ್ಟ. ಎಲ್ಲೇ ಹೋದರೂ ಯಾವುದೇ ಅಂಗಡಿಗೆ ಹೋದರೂ ನಾನು ತೊಗೊಂಡು ತಿಂತಿದ್ದೆ. ಇವಾಗ ನಾನೇ ಮನೇಲಿ ಮಾಡ್ಕೊಳೋದ್ರಿಂದ ನಾನೇ ಮನೇಲಿ ಮಾಡ್ಕೊಂಡು ತಿಂತೀನಿ. ನೋಡಿ, ಇವಾಗ ಈ ಥರ ರೆಡಿಯಾಗಿದೆ. ನಾನು ನಿಮ್ಗೊಂದು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡಿ, ಇವಾಗ ಎಷ್ಟು ಸಾಫ್ಟಾಗಿ ಕಟ್ ಆಗುತ್ತೆ ಅದು. ನೋಡಿ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಎಲ್ಲರೂ ಮನೆಯಲ್ಲ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.